Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ 3D ಟೂಲ್ ಪಾತ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏರಿಯಾ ಮಿಲ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ನಾವು ಆ್ಯನಿಮೇಷನ್ ನೋಡ್ಬೋದು. ಸೊ ಏರಿಯಾ ರಫಿಂಗ್ ಅಂತೇಳಿ ಕೂಡ ಕರಿತೀವಿ, ಏರಿಯಾ ಮಿಲ್ ಅಂತೇಳಿ ಕೂಡ ಕರಿತೀವಿ. ಸೊ 3D ಟೂಲ್ ಪಾತಲ್ಲಿ ರಫಿಂಗಲ್ಲಿ ಬರುವಂತಹ ಒಂದು ಟೂಲ್ ಪಾತ್ ಇದಾಗಿದೆ, ರೈಟ್. ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಇದರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಣ. ಸೊ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಕಂಪ್ಲೀಟಾಗಿ ಐಡಿಯಾ ಬಂದರೆ ಡೈರೆಕ್ಟ್ ಪ್ರೋಗ್ರಾಮಲ್ಲಿ ನಾವು ಇದನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಸೊ ಇನ್ನೊಂದ್ಸಲಿ ಆ್ಯನಿಮೇಷನ್ ನೀವು ಕಂಪ್ಲೀಟಾಗಿ ನೋಡಿ. ಸೊ ನೋಡಿ, ಆ್ಯಕ್ಚುಲಿ ಟೂಲ್ ಬಂದು ನಮಗೆ ಔಟ್ಸೈಡಿಂದ ಇನ್ಸೈಡಲ್ಲಿ ಕಟ್ ಆಗ್ತಾ ಇದೆ. ಸೊ ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ನೋಡಿ, ಕಾರ್ನರಲ್ಲಿ ನಮಗೆ ಸ್ವಲ್ಪ ಮಟೀರಿಯಲ್ ಒಂದು ಉಳಿತಾ ಇದೆ ಅಂತೇಳಿ ಈ ರೀತಿ ನಮಗೆ ಇಲ್ಲಿ ಅಬ್ಸರ್ವೇಷನ್ ಕಾಣುತ್ತೆ. ಬಟ್ ಅಲ್ಲಿ ಕಂಪ್ಲೀಟಾಗಿ ನಮಗೆ ಮಟೀರಿಯಲ್ ರಿಮೂವ್ ಆಗಿರುತ್ತೆ. ಸೊ ಅದು ಕೂಡ ನಿಮಗೆ ಕಾಣಬಾರ್ದಂದರೆ ನೀವು ಇಲ್ಲಿ ಕಂಟೈನ್ಮೆಂಟ್ ಬೌಂಡ್ರಿ ಸೆಲೆಕ್ಷನ್ ಮಾಡಿರ್ತೀರಲ್ಲ, ಸೊ ಕಂಟೈನ್ಮೆಂಟ್ ಬೌಂಡ್ರಿ ಸ್ವಲ್ಪ ದೊಡ್ಡದಾಗಿ ಸೆಲೆಕ್ಷನ್ ಮಾಡ್ಕೊಬೇಕು. ನನಗಿಲ್ಲಿ ನಮ್ಮ ಟೂಲ್ ನಮ್ಮ ಒಂದು ಜಾಬ್ ಎಷ್ಟಿದೆಯಲ್ಲ ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಸೆಲೆಕ್ಷನ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ನೋಡಿ, ಈ ರೀತಿ ರಫಿಂಗ್ ಪರ್ಪಸ್ಗೋಸ್ಕರ ಈ ಒಂದು ಟೂಲನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿಂದ ನೀವು ಟೂಲ್ ಇದೇನಿದೆಯಲ್ಲ, ಸೊ ನಮ್ಮ ಟೂಲ್ನ ಹೋಲ್ಡ್ರ್, ಶಂಕ್, ಶೋಲ್ಡ್ರ್, ಸೊ ಫ್ಲ್ಯೂಟ್ ಪ್ರತಿಯೊಂದು ನೀವು ಇಲ್ಲಿಂದ ಆಫ್ ಮಾಡ್ಕೊಬೋದು, ರೈಟ್. ಸೊ ನೋಡಿ, ಈ ರೀತಿ ನಾವು ಜಾಬನ್ನು ಪ್ರಿಪೇರ್ ಮಾಡಬೇಕಂದ್ರೆ ಸೊ ಈ ಒಂದು ಏರಿಯಾ ಆಫ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ. ಸೊ ಫೈಲಲ್ಲಿ ಹೋಗ್ತಾ ಇದ್ದೀನಿ, ನ್ಯೂ ಅನ್ನು ಕ್ಲಿಕ್ ಮಾಡಿ. ಸೊ ಒಂದು ಹೊಸ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ವಿತ್ ಮಾಡೆಲ್ ಜೊತೆ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ಕೊತ ಹೋಗೋಣಂತೆ, ರೈಟ್. ಸೊ ಅಗೇನ್ ವೈರ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ನಮಗಿಲ್ಲಿ ರೆಕ್ಟ್ಯಾಂಗಲ್ ಆಪ್ಷನ್ಸ್ ಇದೆ. ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ನೀವು 2D ಲೈನನ್ನು ಡ್ರಾ ಮಾಡ್ಕೊಳ್ಳಬಹುದು. ಸೊ 2D ರೆಕ್ಟ್ಯಾಂಗಲ್ ಆ್ಯಂಕರ್ ಟು ಸೆಂಟರ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೆಂಟರ್ ಪಾಯಿಂಟ್ ಕೊಟ್ಟು ಸೊ ಡ್ರ್ಯಾಗ್ ಮಾಡಬೇಕಾಗುತ್ತೆ. ದೆನ್ ಕ್ಲಿಕ್ ಹಿಯರ್. ವಿಡ್ತ್ ಬಂದು 25 mm ಕೊಡ್ತಾ ಇದ್ದೀನಿ. ಅಗೇನ್ ಹೈಟ್ ಆಲ್ಸೋ 25 mm. ಸೊ ಇಲ್ಲಂದರೆ ಜಸ್ಟ್ 50 ಕ್ಲಿಕ್ ಮಾಡಿ. ಸೊ 50 ಟ್ಯಾಬ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಕಮ್ಯಾಂಡಲ್ಲಿ ಮೂವ್ ಆಗುತ್ತೆ. ದೆನ್ ಹೈಟ್ ಕೂಡ 50 ಕೊಟ್ಟಿದ್ದೀನಿ. ದೆನ್ ಅಗೇನ್ ಸೆಲೆಕ್ಟ್ ರೆಕ್ಟ್ಯಾಂಗಲ್, ಕ್ಲಿಕ್ ಹಿಯರ್ ಆ್ಯಂಡ್ ಅಗೇನ್ ಡ್ರ್ಯಾಗ್. ಸೊ ಇವಾಗ ವಿಡ್ತ್ 25, ಟ್ಯಾಬ್ ಹೈಟ್ 25 ಕೊಡ್ತೀನಿ, ರೈಟ್. ಸೊ ಎರಡು ಸ್ಕ್ವೇರನ್ನು ನಾನು ಇವಾಗ ಕ್ರಿಯೇಟ್ ಮಾಡಿದ್ದೀನಿ. ಒಂದು 50 × 50, ಇನ್ನೊಂದು 25 × 25. ಸೊ ಈ 2D ಲೈನ್ ನಾವು 3Dಗೆ ಕನ್ವರ್ಟ್ ಮಾಡಬೇಕಂದ್ರೆ ಸಾಲಿಡಲ್ಲಿ ಹೋಗ್ಬೇಕಾಗುತ್ತೆ. ಎಕ್ಸ್ಟ್ರೂಡ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಿ. ಎಕ್ಸ್ಟ್ರೂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಜಸ್ಟ್ ಇಲ್ಲಿ ಚೈನ್ ಸೆಲೆಕ್ಷನ್ ಇದೆ. ಫಸ್ಟಿಗೆ 50 × 50 ಸ್ಕ್ವೇರನ್ನು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ನೋಡಿ, ಇಲ್ಲಿ ಡ್ರಾಫ್ಟ್ ಆಗಿ ಬರ್ತಾ ಇದೆ. ಅಂದರೆ ನಮಗೆ ಇಲ್ಲಿ ಆ್ಯಂಗಲ್ ಟೇಪರ್ ಟೈಪ್ ಬರ್ತಾ ಇದೆ. ಸೊ ಅದಕ್ಕೆ ಅಂತೇಳಿ ಅಡ್ವಾನ್ಸಲ್ಲಿ ಹೋಗಿ ಈ ಡ್ರಾಫ್ಟನ್ನು ಆಫ್ ಮಾಡ್ಕೊಂಡ್ರೆ ನಮಗೆ ಟೇಪರ್ ಅನ್ನೋದು ಬರೋಂಗಿಲ್ಲ. ಸೊ ಅಗೇನ್ ಇಲ್ಲಿ ನಮಗೆ ಡೈರೆಕ್ಷನ್ ಇದೆ. ರಿಸಾಲ್ವ್ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಸೊ ಡಿಸ್ಟೆನ್ಸ್ 20 ಇದೆ. ಓಕೆ, 20 mm ನಾನು ಪ್ಯಾಡ್ ಮಾಡ್ತಾ ಇದ್ದೀನಿ. ದೆನ್ ಅಗೇನ್ ಸೆಲೆಕ್ಟ್ ಎಕ್ಸ್ಟ್ರೂಡ್ ಕಮ್ಯಾಂಡ್. ಸೊ ಇವಾಗ ಈ ಟಾಪಲ್ಲಿರುವಂತಹ 25 × 25 ಸ್ಕ್ವೇರ್ನ ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ದೆನ್ ಸೊ ಇವಾಗ ಡೈರೆಕ್ಷನ್ ಚೇಂಜ್ ಮಾಡಿ. ಟಾಪ್ ಸೈಡ್ ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಿ, ಟಾಪ್ ಸೈಡ್. ಸೊ ಇಲ್ಲಿ ಆ್ಯಡ್ ಬಾಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಬಾಡಿ ಸೆಲೆಕ್ಟ್ ಮಾಡಿದರೆ ಸೊ ಇವೆರಡು ಪಾರ್ಟ್ ಬೇರೆ ಬೇರೆಯಾಗಿ ಬರುತ್ತೆ, ಸೊ ರೈಟ್. ಸೊ ಆ್ಯಡ್ ಬಾಸ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಎರಡು ಜಾಯಿಂಟ್ ಆಗುತ್ತೆ, ರೈಟ್. ಜಾಯಿಂಟ್ ಆಗಿ ಒಂದೇ ಪೀಸಲ್ಲಿ ಜಾಯಿಂಟ್ ಹಾಕೊಂತ ಬರುತ್ತೆ. ಅಡ್ವಾನ್ಸಲ್ಲಿ ಹೋಗಿ ಡ್ರಾಫ್ಟನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಇವಾಗ ಬೇಕಾದರೆ. ಸೊ ನೋಡಿ, ಈ ರೀತಿ ಟೇಪರ್ ರೀತಿ ನಾನು ಜಾಬನ್ನು ಕ್ರಿಯೇಟ್ ಮಾಡಿದ್ದೀನಿ, ರೈಟ್. ಸೊ ನಮಗಿಲ್ಲಿ ಆಪ್ಷನ್ಸ್ ಇದೆ. ಸೆಲೆಕ್ಟ್ ಆಲ್ ಸಾಲಿಡ್ ಸೆಲೆಕ್ಷನ್ ಮಾಡ್ಕೊಂಡು ಹೋಮ್ ಕಮೆಂಟಲ್ಲಿ ಹೋಗಿ ಸೊ ನಿಮಗೆ ಬೇಕಾಗಿರುವಂಥ ಕಲರನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು ಇಲ್ಲಿಂದ. ದೆನ್ ರೈಟ್ ಕ್ಲಿಕ್, ಟಾಪ್ ವ್ಯೂ ಮೇಲೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾವು ಈ ರೀತಿ ಜಾಬ್ ನಾನು ಕ್ರಿಯೇಟ್ ಮಾಡಬೇಕು. ಸೊ ಈ ರೀತಿ ಜಾಬನ್ನು ಕ್ರಿಯೇಟ್ ಮಾಡುವಾಗ ನೀವು ಫಸ್ಟಿಗೆ ಯಾವ್ದಾರು ಒಂದು ಪಾಯಿಂಟ್ ನಮಗೆ ಟಾಪಲ್ಲಿ ಅಂದರೆ Z0ಗೆ ತೊಗೊಂಬರ್ಬೇಕು ನೀವು, ಐದರ್ ಬಾಟಮ್ದಿಲ್ಲ ಅಂದರೆ ಟಾಪಿಂದು, ರೈಟ್. ಸೊ ನೀವು ಯಾವ ರೀತಿ ಇದು ಮಾಡಲ್ನ ಫಿಕ್ಸ್ ಮಾಡ್ತಿರಲ್ಲ ಅದೇ ರೀತಿ ನೀವು ಮಷೀನಲ್ಲಿ ಕೂಡ ಆಫ್ಸೆಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇವಾಗ ನಮಗಿದು ಆಫ್ಸೆಟ್ ಬಂದು ಮಿಡ್ಲಲ್ಲಿದೆ, ರೈಟ್. ಆ್ಯಕ್ಚುಲಿ ಮಿಡ್ಲಲ್ಲಿ ಈ ರೀತಿ ಇರಬಾರ್ದು. ಸೊ ಅದಕ್ಕೆ ಅಂತೇಳಿ ನಾನು ವೈರ್ ಫ್ರೇಮ್ ಹೋಗ್ತಾ ಇದ್ದೀನಿ. ಬೌಂಡಿಂಗ್ ಬಾಕ್ಸ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಟಾಪ್ ಫೇಸನ್ನು 0 ಮಾಡ್ಕೊಳ್ಳೋಣ, Z0 ಮಾಡ್ಕೊಳ್ಳೋಣಂತೆ. ಎಕ್ಸ್ ಮತ್ತು ವೈ ಅಂತ ಸೆಂಟ್ರಲ್ಲಿದೆ, ಅದು ನೋ ಪ್ರಾಬ್ಲಮ್. ಸೊ ನೋಡಿ, ಈ ರೀತಿ ನಮಗೆ ಮಟೀರಿಯಲಲ್ಲಿ ನಮಗೆ
ನಮ್ಮ ಜಾಬ್ ಅನ್ನೋದು ರೆಡಿ ಆಗುತ್ತೆ, ರೈಟ್. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಅಗೇನ್ ಈ ರೀತಿ ಫಿಕ್ಸ್ ಮಾಡ್ಕೊಂಡು ಒಂದು ಡೈಗ್ನಾಲ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಆ ಡೈಗ್ನಲ್ ಲೈನು ಮೇಲ್ಗಡೆ ಪಾಯಿಂಟ್ಲಿಂದ ಡ್ರಾ ಆಗಿರಬೇಕಾಗುತ್ತೆ. ದೆನ್ ಟ್ರಾನ್ಸ್ಫಾರ್ಮಲ್ಲಿ ಹೋಗಿ ಮೂವ್ ಟು ಒರಿಜಿನ್ ಆಪ್ಷನ್ಸ್ ಇದೆ. ಸೊ ಈ ಲೈನ ಮಿಡ್ ಪಾಯಿಂಟ್ ಮೇಲೆ ಕ್ಲಿಕ್ ಕೊಡಿ. ಸೊ ನಮಗಿದು ಮೂವ್ಮೆಂಟ್ ಆಗುತ್ತೆ. ಸೊ ನೀವು ಇದೇ ಮೆಥಡ್ ಫಾಲೋ ಮಾಡ್ಬೇಕಂತೇನಿಲ್ಲ. ಸೊ ಯಾವ್ದಾದ್ರು ಮೆಥಡ್ ಫಾಲೋ ಮಾಡಿ, ಬಟ್ ಈ ರೀತಿ ನಮಗೆ ಸೊ XYZ ಈ ರೀತಿ ನಮಗೆ ಟಾಪಲ್ಲಿ ಬಂದಿರಬೇಕು. ದೆನ್ ಈ ಲೈನ್ನ ನನಗೆ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡ್ತೀನಿ. ನೋಡಿ, ಸೊ ಟಾಪ್ ಫೇಸಲ್ಲಿ ಈ ರೀತಿ ಬಂದಿರಬೇಕು. ಅಂದರೆ Z ರೆಫರೆನ್ಸ್ ಇಲ್ಲಿ ತೊಗೊತೀರಿ. XY ಏನೆಲ್ಲ ಇಲ್ಲಿ ಟಚ್ ಮಾಡಿಬಿಟ್ಟು 0 ಮಾಡಿರ್ತೀರ. ಸೊ ನೆಕ್ಸ್ಟ್ ಇಲ್ಲಿ ತೊಗೊಂತೀರ 50 ಡಿಸ್ಟೆನ್ಸ್ ಅಂತ ತೋರಿಸುತ್ತೆ. 50/2 ತಗೊಂಡಾಗ ನಮಗೆ ಸೊ X ಮಿಡಲ್ ತಗೊತ್ತೆ, ಅದೇ ರೀತಿ Y ಮಿಡಲ್ ತಗೊತ್ತೆ. Z ಬಂದು ಟಾಪಲ್ಲಿ ನೀವು ರೆಫರೆನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅಗೇನ್ ಮಷೀನಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಮಿಲ್ ಆಪ್ಷನ್ಸ್ ಡಿಫಾಲ್ಟನ್ನು ಸೆಲೆಕ್ಟ್ ಮಾಡೋಣ. ನಾವು ಡಿಫಾಲ್ಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಮಷೀನ್ ಗ್ರೂಪ್ ಅನ್ನೋ ಓಪನ್ ಆಗುತ್ತೆ. ಮಷೀನಿಂಗ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಕೊಡಿ. ನೆಕ್ಸ್ಟ್ ನಮಗೆ ಇಲ್ಲಿ ಸ್ಟಾಕ್ ಸೆಟಪ್ ಇದೆ. ಸ್ಟಾಕ್ ಸೆಟಪನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮಗಿಲ್ಲಿ ಈ ಒಂದು ಸ್ಟಾಕನ್ನು ಸೆಲೆಕ್ಟ್ ಮಾಡುವಂತಹ ಡಿಫ್ರೆಂಟ್ ಮೆಥಡ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ನಾನು ಈ ರೆಕ್ಟ್ಯಾಂಗ್ಯುಲರ್ ಈ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊತೀನಿ. ಬೇಸಿಕ್ ವೀಡಿಯೋಸ್ ಆಲ್ರೆಡಿ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಸಾಲಿಡನ್ನು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಕ್ಲಿಕ್ ಮಾಡಿ, ರೈಟ್. ಸೊ ನೋಡಿ, ಟೋಟಲ್ ನಮಗೆ ಜಾಬ್ ಈ ರೀತಿ ಇದೆ, ರೈಟ್. ಸೊ ಈ ರೀತಿ ಇರುವಂತಹ ಒಂದು ಮಟೀರಿಯಲಲ್ಲಿ ನಮ್ಮ ಡಿಸೈನ್ ಹೇಗಿದ್ದಿಲ್ಲ ಅದೇ ರೀತಿ ನಾವು ಔಟ್ಪುಟನ್ನು ತೆಗಿಬೇಕು. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸ್ಟಾಕ್ ಸೆಟಪ್ ಯಾಕೆ ಕ್ರಿಯೇಟ್ ಮಾಡ್ಕೊಬೇಕಂದ್ರೆ ಆ್ಯನಿಮೇಷನ್ ಎಲ್ಲ ನಿಮಗೆ ಪ್ರಾಪರಾಗಿ ಸ್ಟಡಿ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ವಿತೌಟ್ ಸ್ಟಾಕ್ ಸೆಟಪ್ ಕೂಡ ಪ್ರೋಗ್ರಾಮ್ ಜನರೇಟ್ ಆಗುತ್ತೆ, ಬಟ್ ನಿಮಗೆ ಆ್ಯನಿಮೇಷನಲ್ಲಿ ಪ್ರಾಪರಾಗಿ ತೋರಿಸೋಂಗಿಲ್ಲ. ಆ್ಯನಿಮೇಷನ್ ನಿಮಗೆ ಪ್ರಾಪರಾಗಿ ವಿಸಿಬಲ್ ಮಾಡಬೇಕಂದ್ರೆ ನೀವು ಸ್ಟಾಕ್ ಸೆಟಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ದೆನ್ 3D ಟೂಲ್ ಪಾತಲ್ಲಿ ಹೋಗ್ತಾ ಇದ್ದೀನಿ. ಏರಿಯಾ ರಫಿಂಗ್. ಸೊ ಏರಿಯಾ ರಫಿಂಗನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ಇಲ್ಲಿ ಫಸ್ಟಿಗೆ ನಮಗೆ ಮಷಿನ್ ಜಾಮಿಟ್ರಿ ಅಂತಿದೆ. ಸೊ ಮಷಿನ್ ನಮಗೆ ಮಟೀರಿಯಲ್ ಎಲ್ಲೆಲ್ಲಿ ರಿಮೂವ್ ಮಾಡ್ಬೇಕಂತೇಳಿ, ಅಂದರೆ ಮಷಿನ್ ಎಲ್ಲಿ ತನಕ ನಮ್ಮ ಓಡಬೇಕಿದೆ ನಮ್ಮ ಜಾಬ್ ಮೇಲೆ, ಟೂಲ್ ಎಲ್ಲಿ ತನಕ ಮೂವ್ಮೆಂಟ್ ಆಗ್ಬೇಕಂತೇಳಿ ಇಲ್ಲಿ ಸೆಲೆಕ್ಟ್ ಎಂಟಿಟಿ ಇದೆ ಆಪ್ಷನ್ಸ್. ಸೆಲೆಕ್ಟ್ ಎಂಟಿಟಿ ಸೆಲೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ಸಾಲಿಡನ್ನು ಸೆಲೆಕ್ಟ್ ಮಾಡಿಕೊಡಿ. ಡೈರೆಕ್ಟ್ ಇಲ್ಲಿ ಸೆಲೆಕ್ಷನ್ ಮಾಡಿ ಸೆಲೆಕ್ಟ್ ಆಗುತ್ತೆ. ಎಂಡ್ ಸೆಲೆಕ್ಷನ್. ನೆಕ್ಸ್ಟ್ ಅವಾಯ್ಡೆನ್ಸ್ ಜಾಮಿಟ್ರಿ. ಸೊ ನನಗೆ ಟೂಲ್ ಎಲ್ಲಿ ಮೂವ್ ಆಗಬಾರ್ದು ಅಂತೇಳಿ. ಸೊ ನನಗೆ ಟೂಲ್ ಬಂದು ಈ 4 ಸೈಡ್ ನನಗೆ ಮೂವ್ ಆಗಬಾರ್ದು. ಸೊ 4 ಫೇಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ, 4 ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮಾಡಿ ಕ್ಲಿಕ್ ಕೊಡ್ತೀನಿ. ಆಲ್ರೆಡಿ ನಮಗೆ ಕಲರ್ ಡಿಫ್ರೆನ್ಸ್ ಆಗುತ್ತೆ. ಸೊ ರೆಡ್ ಮಾರ್ಕ್ ಇದೆಯಲ್ಲ ನಮಗೆ ಟೂಲಲ್ಲಿ ಮೂವ್ಮೆಂಟ್ ಆಗಂಗಿಲ್ಲ. ಗ್ರೀನ್ ಇದೆಯಲ್ಲ ಸೊ ಅಲ್ಲೆಲ್ಲ ನಮಗೆ ಮಷೀನಿಂಗ್ ಆಗುತ್ತೆ, ಟೂಲ್ ಮೂವ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಕಲರ್, ರೈಟ್. ಸೊ ನೆಕ್ಸ್ಟ್ ಟೂಲ್ ಪಾತ್ ಕಂಟ್ರೋಲ್ ಇದೆ. ಟೂಲ್ ಪಾತ್ ಕಂಟ್ರೋಲ್ ಮೇನ್ ಇಂಪಾರ್ಟೆಂಟು. ಬೌಂಡ್ರಿ ಚೈನ್. ಸೊ ಇದು ಮೇನ್ ಇಂಪಾರ್ಟೆಂಟು. ಬೌಂಡ್ರಿ ಚೈನ್ ನೀವು ಏನು ಕೊಟ್ಟಿರ್ತೀರಲ್ಲ, ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊತೀನಿ ನಾನು ಲೈನ್. ಸೊ ಇದ್ರ ಒಳಗಡೆ ಟೂಲ್ ಅನ್ನೋದು ಮೂವ್ಮೆಂಟ್ ಆಗುತ್ತೆ. ಸೊ ನೀವು ಇದನ್ನು ಬೇಕಾದ್ರೆ ಒಂದು ಔಟ್ಸೈಡಲ್ಲಿ ಟಾಪ್ ವ್ಯೂಲ್ಲಿ ಫಿಕ್ಸ್ ಮಾಡ್ಕೊಂಡು ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಆ ರೆಕ್ಟ್ಯಾಂಗಲ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಟ್ರಾಟಜಿ ಇದೆ. ಸೊ ಅಂದರೆ ಟೂಲ್ ಎಲ್ಲಿಂದ ಮೂವ್ಮೆಂಟ್ ಆಗ್ಬೇಕಂತೇಳಿ, ಫ್ರಮ್ ಔಟ್ಸೈಡಿಂದ ಮೂವ್ ಆಗಬೇಕಾ ಅಥವಾ ಸ್ಟೇ ಇನ್ಸೈಡಲ್ಲೇ ಇರ್ಬೇಕಂತೇಳಿ ಕೇಳ್ತಾ ಇದೆ, ರೈಟ್. ಸ್ಟೇ ಇನ್ಸೈಡ್ ಸೆಲೆಕ್ಷನ್ ಇದೆ ಅಥವಾ ಫ್ರಮ್ ಔಟ್ಸೈಡನ್ನು ಸೆಲೆಕ್ಟ್ ಮಾಡ್ಕೋದು ಪರವಾಗಿಲ್ಲ. ನೆಕ್ಸ್ಟ್ ನಮಗೆ ಟೂಲ್ ಯಾವ ರೀತಿ ಇರ್ಬೇಕಂತೇಳಿ, ಅಂದರೆ ನಾವು ಇವಾಗ ಏನು ಸ್ಕ್ವೇರ್ ಸೆಲೆಕ್ಷನ್ ಮಾಡಿದ್ವಲ್ಲ ಅದರ ಇನ್ಸೈಡಲ್ಲಿ ಮೂವ್ಮೆಂಟ್ ಆಗ್ಬೇಕಂತೇಳಿ. ನೆಕ್ಸ್ಟ್ ಮಿನಿಮಮ್ ಪಾಕೆಟ್ ಏನಾದರೂ, ಸೊ ಟೂಲ್ ಡಯಾಮೀಟರ್ ಪರ್ಸೆಂಟೇಜ್ ಮೂಲಕ ಏನಾದರೂ ಕೊಡ್ಬೇಕಂದ್ರೆ ಇಲ್ಲಿ ನೀವು ಕೊಡ್ಬೋದು. ಇಲ್ಲಾಂದರೆ ಅಪ್ರಾಕ್ಸಿಮೇಟ್ ಸ್ಟಾರ್ಟ್ ಪಾಯಿಂಟ್ ಇದೆ. ಸೊ ಎಲ್ಲಾದರೂ ನೀವು ಸ್ಟಾರ್ಟ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ಅಲ್ಲಿಂದ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು, ರೈಟ್. ಸೊ ಅವೆಲ್ಲವೂ ನಾವು ಪ್ರೋಗ್ರಾಮಲ್ಲಿ ಡಿಸ್ಕಷನ್ ಮಾಡ್ಕೊಂಡು ತೊಗೋಣ. ಪಟ್ನ ನಮಗೆ ಒಂದು ಬೇಸಿಕ್ ಐಡಿಯಾ ಇರಲಿ. ಟೂಲಲ್ಲಿ ಹೋಗಿ ಕ್ರಿಯೇಟ್ ಟೂಲ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಒಂದು ಟೂಲ್ ಯಾವ್ದಾದ್ರು ಸೆಲೆಕ್ಷನ್ ಮಾಡ್ಕೊತೀನಿ. 10 ಡಯಾಮೀಟರ್ ಇರೋದು ಸೆಲೆಕ್ಷನ್ ಮಾಡ್ಕೊಂಡು ಫೀಡ್ ಡೇಟ್ ಅವೆಲ್ಲ ನೀವು ಚೇಂಜ್ ಮಾಡಿ. ಸೊ ನೋಡಿ, ಇಲ್ಲೆಲ್ಲ ನಮಗೆ ಅಪ್ಡೇಟ್ ಆಗುತ್ತೆ ಆಲ್ರೆಡಿ. ನೆಕ್ಸ್ಟ್ ಕಟ್ ಪ್ಯಾರಾಮೀಟರ್ಸಲ್ಲಿ ಹೋಗೋಣ. ಸೇಮ್ ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ರೀತಿ. ನೆಕ್ಸ್ಟ್ ಒನ್ ವೇ ಬೇಕಾ ಅಥವಾ ಜಿಗ್ ಜಾಗ್ ಬೇಕಾ? ಸೊ ಜಿಗ್ ಜಾಗನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ಅಂದರೆ ಒನ್ ವೇ ಸೆಲೆಕ್ಷನ್ ಮಾಡಿ ಪರವಾಗಿಲ್ಲ. ಸ್ಟೆಪ್ ಡೌನ್ ಎಷ್ಟಿರಬೇಕು? ಮ್ಯಾಕ್ಸಿಮಮ್ ಸ್ಟೆಪ್ ಡೌನ್ಗೆ 2 mm ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಓವರ್ ಪರ್ಸೆಂಟೇಜಲ್ಲಿ ಇದೆ. ಪರ್ಸೆಂಟೇಜ್ ಆಫ್ ಡಯಾಮೀಟ್ರ್ 45% ಅಂದರೆ ನಮಗೆ ಮಿನಿಮಮ್ ಇಷ್ಟಿರುತ್ತೆ, ಮ್ಯಾಕ್ಸಿಮಮ್ ಬಂದು 4.5 ಇರುತ್ತೆ. ಸೊ 10 ಡಯಾಮೀಟ್ರ್ ಇದೆಯಲ್ಲ, ಸೊ ಅದರ ಒಂದು 45% ಅಷ್ಟು ನನಗೆ ಸ್ಟೆಪ್ ಓವರ್ ಆಗಬೇಕಂತ ಹೇಳಿದ್ರೆ ಒಂದು ಮೀನಿಂಗ್ ಆಗುತ್ತೆ. ನೆಕ್ಸ್ಟ್ ನಮಗೆ ಮೋಷನ್ ಆ ರೀತಿ ಇರಬೇಕಂತೇಳಿ ಸೊ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಮಿನಿಮೈಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಹಾರ್ಡ್ ಮಟಲ್ ಇದ್ದಾಗ ಇದಕ್ಕೆ ಸ್ಮೂತಾಗಿ ಮಟಲ್ ರಿಮೂವ್ ಮಾಡುತ್ತೆ. ಸೊ ಇವೆಲ್ಲವೂ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಸೆಲೆಕ್ಷನ್ ಮಾಡ್ಕೊಡ್ತೀನಿ. ಲಿಂಕಿಂಗ್ ಪ್ಯಾರಾಮೀಟರ್ ಜಸ್ಟ್ ಇಲ್ಲಿ ಮಿನಿಮಮ್ ಡಿಸ್ಟೆನ್ಸನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ರೈಟ್.
ಮಿನಿಮಮ್ ವರ್ಟಿಕಲ್ ರಿಟ್ರ್ಯಾಕ್ಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೇನ್ಸ್ ಒಂದ್ಸಲಿ ಕನ್ಫರ್ಮ್ ಮಾಡಿ, ರೈಟ್. ಸೊ ನಾನು ಇವಾಗ ಇಲ್ಲಿ ಆ್ಯಕ್ಚುಲಿ ಓಕೆ ನನಗೆ ಇಲ್ಲಿ ಕನ್ಫರ್ಮ್ ಇಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ನಾನು ಸ್ಕ್ರೀನ್ ರೊಟೇಟ್ ಮಾಡ್ಕೊತೀನಿ, ಅದಕ್ಕೆ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಸ್ಕ್ರೀನ್ ರೊಟೇಟ್ ಮಾಡ್ಕೊಂಡು ಅದಕ್ಕೆ ಇಲ್ಲಿ ಬ್ಲ್ಯಾಕ್ ಕಾಣ್ತಾ ಇದೆ. ಜಸ್ಟ್ ಸ್ಕ್ರೀನ್ ರೊಟೇಟ್ ಮಾಡಿ ಅದನ್ನು ಓಕೆ ಮಾಡಿದ್ದೀನಿ. ಸೊ ಇವಾಗ ಜನ್ರೇಟ್ ಆಗ್ತಾ ಇದೆ, ರೈಟ್. ಸೊ ಪ್ರೋಗ್ರಾಮ್ ಅನ್ನೋದು ನಮಗೆ ಇಲ್ಲಿ ಜನ್ರೇಟ್ ಆಗ್ತಾ ಇದೆ. ಈ ರೀತಿ ಗ್ರೀನ್ ಸಿಂಬಲ್ ಬಂದರೆ ಸ್ವಲ್ಪ ವೇಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಮೀನಿಂಗ್. ಸೊ ವೇಟ್ ಮಾಡಿ ಆಟೋಮೆಟಿಕ್ಕಾಗಿ ಪ್ರೋಗ್ರಾಮ್ ಅನ್ನೋದು ಜನ್ರೇಟ್ ಆಗಿ ಬರುತ್ತೆ. ಸೊ ರೈಟ್. ಸೊ ಈ ರೀತಿ ನಮಗೆ ಪ್ರೋಗ್ರಾಮ್ ಅನ್ನೋದು ಜನ್ರೇಟ್ ಆಗಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ, ರೈಟ್. ಸೊ ನೀವು ಇದನ್ನು ಆ್ಯನಿಮೇಷನಲ್ಲಿ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ಪ್ರಾಪರ್ ಆಗಿದೆಯಾ ಇಲ್ಲ ಅಂತೇಳಿ ಒಂದ್ಸಲಿ ನೀವು ಕ್ರಾಸ್ ವೆರಿಫೈ ಮಾಡ್ಕೊಬೇಕು. ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡು ಪ್ಯಾರಾಮೀಟರ್ಸಲ್ಲಿ ಪ್ರತಿಯೊಂದು ವ್ಯಾಲ್ಯೂಸನ್ನು ಚೇಂಜ್ ಮಾಡಿ ಪ್ರೋಗ್ರಾಮ್ ಯಾವ ರೀತಿ ಬರುತ್ತೆ, ಟೈಮ್ ಪ್ರತಿಯೊಂದು ನೋಡ್ಕೊಬೇಕು ನೀವು. ಸೊ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡಿ ಪ್ರೋಗ್ರಾಮಿಂಗನ್ನು ಮಾಡಬೇಕಾಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಏರಿಯಾ ರಫಿಂಗ್ ಒಂದು ಬೇಸಿಕ್ ಐಡಿಯಾ ನಿಮಗೆ ಕೊಟ್ಟಿದ್ದೀನಿ. ಸೊ ಇವೆಲ್ಲವನ್ನ ನಾವು ಪ್ರೋಗ್ರಾಮ್ ಮಾಡ್ತೀವಲ್ಲ ಅಲ್ಲಿ ಪ್ರತಿಯೊಂದು ಸಲ ನಾವು ಸ್ಟಡಿ ಮಾಡಲೇಬೇಕು. ಅದಕ್ಕಂತೇಳಿ ನಿಮ್ಗೆ ಜಸ್ಟ್ ಇವಾಗ ಒಂದು ಬೇಸಿಕ್ ಐಡಿಯಾನ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಆರ್ಕ್ ತುಂಬ ದೊಡ್ಡದಾಗಿ ಫಾರ್ಮ್ ಆಗ್ತಾಯಿದೆ. ಸೊ ಇಲ್ಲೆಲ್ಲ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ನಮಗೆ. ಅಲ್ಲಿ ಟೈಮ್ ಅಷ್ಟೊಂದು ಕನ್ಸ್ಯೂಮ್ ಆಗೋದೇನು ಬೇಕಾಗಿಲ್ಲ. ಆ್ಯಂಡ್ ಟೂಲ್ ಡಯಾಮೀಟರ್ ಇನ್ಕ್ರೀಸ್ ಮಾಡಿ ಡೆಪ್ತ್ ಆಫ್ ಕಟ್ ಜಾಸ್ತಿ ಮಾಡ್ಬೋದು. ಸೊ ಇವೆಲ್ಲ ಜಾಸ್ತಿ ಮಾಡಿದಾಗೆಲ್ಲ ನಮಗೆ ಪರ್ಸೆಂಟೇಜ್ ಆಫ್ ಟೈಮ್ ಅನ್ನೋದು ಡೌನ್ ಹಾಕ್ಕೊತ ಹೋಗ್ತಾ ಇರುತ್ತೆ, ರೈಟ್. ಟೈಮ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮಷಿನ್ ಅವೈಲೇಬಿಲಿಟಿ ಎಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ಬೋದು, ಈ ರೀತಿ ಸಿಂಪಲಾಗಿ ನಾವು ಏರಿಯಾ ರಫಿಂಗನ್ನು ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಟೂಲ್ ಪಾತ್ ಸೇಮ್ ಇರುತ್ತೆ. ಈ ಒಂದು 3D ತುಂಬ ಈಸಿ ಇರುತ್ತೆ. ಸೊ ಇವೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಪರ್ಫೆಕ್ಟ್ ಆದರೆ ಸಾಕು, ನಾವು ಪ್ರೋಗ್ರಾಮಿಂಗ್ ಬಹಳಷ್ಟು ಸ್ಪೀಡಾಗಿ ಫಿನಿಷ್ ಮಾಡ್ಬೋದು. ಸೊ ಇದಾಗಿತ್ತು ನಾವು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.